ಬಾಂಗ್ಲಾದೇಶದಲ್ಲಿ ರಾಜಕೀಯ ಅರಾಜಕತೆ ತಲೆದೂರಿದೆ. ಒಂದು ಕಾಲದಲ್ಲಿ ಬಾಂಗ್ಲಾವನ್ನ ಸೇನಾ ಆಳ್ವಿಕೆಯಿಂದ ಕಾಪಾಡಿದ್ದ ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಜೀವ ಉಳಿಸಿಕೊಳ್ಳಲು ಪರಾರಿಯಾಗಿದ್ದಾರೆ. ಇದರೊಂದಿಗೆ ಅಲ್ಲಿ ಸೇನಾ ಆಡಳಿತ ಅಸ್ತಿತ್ವಕ್ಕೆ ಬರಲು ಅವಕಾಶ ಸಿಕ್ಕಂತಾಗಿದೆ. ನಾಗರಿಕ ಸೇವೆಗಳ ಉದ್ಯೋಗ ಕೋಟಾ ವಿರುದ್ಧ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಸಣ್ಣದಾಗಿ ಆರಂಭವಾದಂತಹ ಪ್ರತಿಭಟನೆ ಬೃಹತ್ ಸ್ವರೂಪವನ್ನ ಪಡೆದುಕೊಂಡಿದೆ. ಅದು ಹಿಂಸಾಚಾರಕ್ಕೆ ತಿರುಗಿ 300ಕ್ಕೂ ಅಧಿಕ ಮಂದಿಯ ಸಾವಿಗೆ ಕಾರಣವಾಗಿದೆ. ತಮ್ಮ ಈಗಿನ ಸತತ 15 ವರ್ಷಗಳ ಆಡಳಿತದಲ್ಲಿ ಶೇಖ್ ಹಸೀನಾ ಅತ್ಯಂತ ಕೆಟ್ಟ ಸನ್ನಿವೇಶವನ್ನ ಎದುರಿಸಿದ್ದಾರೆ. ಇದು ಅವರ ರಾಜೀನಾಮೆಯಲ್ಲಿ ಅಂತ್ಯವಾಗಿದೆ. 1.5-2 ತಿಂಗಳಿನಲ್ಲಿಯೇ ಇಡೀ ದೇಶದ ಚಿತ್ರಣ ಬದಲಾಗಿ ಹೋಗಿದೆ. ಈ ಪ್ರತಿಭಟನೆ ಆರಂಭದಲ್ಲಿ ಶಾಂತಿಯುತವಾಗಿತ್ತು. ಆದರೆ ಪೊಲೀಸರು ಹಾಗೂ ಸರ್ಕಾರದ ಪರ ವಿದ್ಯಾರ್ಥಿಗಳು ಯಾವಾಗ ಪ್ರತಿಭಟನಾ ನಿರತರ ಮೇಲೆ ದಾಳಿ ನಡೆಸಿದ್ರೋ ಅದರ ಬಳಿಕ ಸಂಪೂರ್ಣ ಸ್ವರೂಪವೇ ಬದಲಾಗಿ ಹೋಗಿದೆ. ಬೀದಿ ಬೀದಿಗಳಲ್ಲಿ ಹಿಂಸಾಚಾರಗಳು ನಡೆದಿವೆ. ಮೀಸಲಾತಿ ಪ್ರಮಾಣವನ್ನ 5% ಇಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದ ಬಳಿಕವೂ ಅವರ ಆಕ್ರೋಶ ತನ್ನದಿರಲಿಲ್ಲ. 76 ವರ್ಷದ ಹಸೀನಾ ಅವರು ಜನವರಿಯಲ್ಲಿ ಪ್ರಧಾನಿಯಾಗಿ 5ನೇ ಅವಧಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಚುನಾವಣೆಯು ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿಲ್ಲ ಎಂದು ಆರೋಪಿಸಿ ವಿರೋಧ ಪಕ್ಷಗಳು ಅದನ್ನ ಬಹಿಷ್ಕರಿಸಿದ್ವು. ಆಗ ಹಸೀನಾ ಅವರು ಮುಖ್ಯ ವಿರೋಧ ಪಕ್ಷವನ್ನ ಭಯೋತ್ಪಾದನಾ ಸಂಘಟನೆ ಎಂದು ಟೀಕಿಸಿದ್ರು. ಶೇಖ್ ಹಸೀನಾ ಬಾಂಗ್ಲಾದೇಶ ಸ್ವಾತಂತ್ರ್ಯ ಹೋರಾಟವನ್ನ ಮುನ್ನಡೆಸಿದ್ದ ಕ್ರಾಂತಿಕಾರಿ ನಾಯಕಿ ಹಾಗೂ ಶೇಖ್ ಹಸೀನಾ ಬಾಂಗ್ಲಾದೇಶ ಸ್ವಾತಂತ್ರ್ಯ ಹೋರಾಟವನ್ನ ಮುನ್ನಡೆಸಿದ್ದ ಕ್ರಾಂತಿಕಾರಿ ನಾಯಕ ಹಾಗೂ ಮಾಜಿ ಪ್ರಧಾನಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮಗಳು. 1975ರಲ್ಲಿ ಶೇಖ್ ಹಸೀನಾ ಅವರು 27 ವರ್ಷದವರಾಗಿದ್ದಾಗ ವಿದೇಶಿ ಪ್ರಯಾಣದಲ್ಲಿದ್ದರು. ಆಗ ಸೇನಾ ಅಧಿಕಾರಿಗಳು ಅವರ ತಂದೆ ಹಾಗೂ ಪ್ರಧಾನಿ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಹತ್ಯೆ ಮಾಡಿದ್ರು. ಅಷ್ಟೇ ಅಲ್ಲ, ಹಸೀನಾ ಅವರ ತಾಯಿ 3 ಸಹೋದರರು ಕೂಡ ದಂಗೆಯಲ್ಲಿ ಬಲಿಯಾಗಿದ್ರು. ಇದರಿಂದಾಗಿ ಹಸೀನಾ ಸ್ವದೇಶಕ್ಕೆ ಮರಳಲಿಲ್ಲ. ಪಶ್ಚಿಮ ಜರ್ಮನಿಯಲ್ಲಿನ ಬಾಂಗ್ಲಾದೇಶಿ ರಾಯಭಾರಿ ನಿವಾಸದಲ್ಲಿ ಆಶ್ರಯವನ್ನ ಪಡೆದಿದ್ದ ಅವರಿಗೆ ಭಾರತದ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಆಶ್ರಯದ ಆಹ್ವಾನವನ್ನ ನೀಡಿದ್ರು. 6 ವರ್ಷಗಳ ಬಳಿಕ ಸನ್ನಿವೇಶ ಬದಲಾಗಿತ್ತು. ತಾಯ್ನಾಡಿಗೆ ವಾಪಸ್ಸಾದ ಅವರು ತಂದೆ ನಿರ್ಗಮನದಿಂದ ಸೊರಗಿದ್ದ ಅವಾಮಿ ಲೀಗ್ ಪಕ್ಷದ ನೇತೃತ್ವವನ್ನ ವಹಿಸಿಕೊಂಡಿದ್ರು. ಇಲ್ಲಿಂದ ಅವರು ಮತ್ತೊಂದು ಹೋರಾಟ ಆರಂಭವಾಯಿತು. ಹೆಚ್ಚಿನ ಅವಧಿಯನ್ನ ಅವರು ಗೃಹ ಬಂಧನದಲ್ಲೇ ಕಳೆದಿದ್ರು. দেখতে পাচ্ছেন এই অগ্নির মধ্যে ধাওয়া অগ্নিকাণ্ডের মধ্যে এই জগন্নাথদেব, সুভদ্রা মহারানী এবং বলদেব। দেখেন হিন্দু বাড়িতে হামলা। আমি শান্ত চক্রবর্তী। দেখেন ভয়াবহ পরিস্থিতি দেখেন। ছেড়ে কি আমরা ইন্ডিয়া পালাই যাবো এটা মনে করতেছে সবাই? কেন ইন্ডিয়া যাব? আমরা স্বাধীন দেশে বাস করি না? আমরাও দেশের নাগরিক না? তো তাহলে কেন আমাদের সাথে এরকম